ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತು ನಮ್ಮ ಆಫೀಸ್ಗೆ ಹೊಸ ಬಾಸ್ ಬರ್ತಾ ಇದ್ದಾರೆ. ಹಾಗಂತ ಅವರು ತೀರಾ ಹೊಸಬ್ರೇನಲ್ಲ, ಮುಂಚೆ ನಮ್ಮ ಜೊತೆನೆ ಕೆಲಸ ಮಾಡ್ಕೊಂಡಿದ್ದವರು. ಕಾರಣಾಂತರಗಳಿಂದ ಅವರು ಇಷ್ಟು ದಿವಸ ಮನೇಲಿ ಸೆಟ್ಲ್ ಆಗಿದ್ರು ಅಷ್ಟೇ. ಈಗ ಅವರು ಮತ್ತೆ ರೀಜಾಯಿನ್ ಆಗ್ತಾ ಇದ್ದಾರೆ. ಈ ಸತಿ ಅವರು ಬರೀ ಎಂಪ್ಲಾಯಿ ಆಗಲ್ಲ, ನಿಮ್ಮೆಲ್ಲರ ಹೆಮ್ಮೆಯ ಬಾಸ್ ಆಗಿ ರೀಜಾಯಿನ್ ಆಗ್ತಾ ಇದ್ದಾರೆ. ಇನ್ನೇನು ಅವರು ನಿಮ್ಮೆಲ್ಲರ ಮುಂದೆ ಆಗಮಿಸಲಿದ್ದಾರೆ. ಯಾರು ಹೊಸ ಬಾಸ್? ಅದು ನನಗೆ ಗೊತ್ತಿದ್ದೀರೋ ಬಾಸ್. ಏನತ್ರ ಆಟ ಆಡ್ತಿದ್ದೀರಿ? ಮತ್ತೆ ಯಾವುದೋ ಹೊಸ ಡ್ರಾಮಾ ಶುರು ಮಾಡ್ತಿದ್ದಾಳೆ ಅನ್ಸತ್ತೆ. ಯಾಕೆಲ್ರೂ ಆಶ್ಚರ್ಯ ಪಡ್ತಾ ಇದ್ದೀರಾ? ನೀವ್ ಅನ್ಕೊಂಡಿದ್ ನಿಜಾನೇ, ನಮ್ಮ ಅಮೂಲ್ಯ ಮೇಡಮೇ ನಮ್ಮ ಹೊಸ ಬಾಸ್. ಚಪ್ಪಾಳೆ ಚಪ್ಪಾಳೆ. ಕೊಡಿ 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 ಕೊಡಿ. ಕಮ್ ಬ್ಯಾಕ್ ಟು ದ ಆಫೀಸ್ ಮೇಡಮ್. ಶ್ರೀಕಾಂತ, ಯಾರೇ ನಿಮ್ಗೆ ಅಮೂಲ್ಯನ ಹೊಸ ಬಾಸ್ ಅಂತ ಅನೌನ್ಸ್ ಮಾಡುವಂತ ಪರ್ಮಿಷನ್ ಕೊಟ್ಟಿದ್ದು? ಬಾಸ್, ಅಮೂಲ್ಯ ಮೇಡಮ್ ಬಗ್ಗೆ ನಿಮ್ಮ ಹತ್ರ ಪರ್ಮಿಷನ್ ಕೇಳೋ ಹಾಗೆ ಇಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಲ್ಲ, ನೀವಿಬ್ರು ಇದ್ದಾಗ ಅಮೂಲ್ಯ ಮೇಡಮ್ದೇ ನಡೆಯೋದು. ಶ್ರೀಕಾಂತ, ಮನೆ ಬೇರೆ ಆಫೀಸ್ ಬೇರೆ. ಆಫೀಸ್ ನಡೆಸೋದು ಮಕ್ಕಳಾಟ ಅನ್ಕೊಂಡಿದ್ದೀರೋ? ಬಡಿ ಇಡಿಯಟ್. ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಾಸ್. ಅಮೂಲ್ಯ ಮೇಡಮ್ ನಿಮ್ಗಿಂತ ಸ್ಟ್ರಾಂಗು. ಯೋಗರಾಜ್ ಭಟ್ರೆ ಹೇಳಿಲ್ವಾ, ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು. ಪರಿಮಳ ಅವರೇ, ನೀವು ಮನೆಗೆ ರಿಟರ್ನ್ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗ್ತೀರಾ, ಟ್ಯಾಕ್ಸಿಲಿ ಹೋಗ್ತೀರಾ? ಟ್ಯಾಕ್ಸಿಲಿ ಹೋಗೋ ಹಾಗಿದ್ರೆ ಹೇಳಿ, ನಾನೇ ಬುಕ್ ಮಾಡ್ತೀನಿ. ಓ, ನಿಮಗೆ ಟ್ಯಾಕ್ಸಿಲಿ ಓಡಾಡಿ ಅಭ್ಯಾಸ ಇಲ್ಲ ಅಲ್ಲ? ನೀವು ಯಾವಾಗಲೂ ಆಟೋದಲ್ಲೇ ಅಲ್ಲ ತಿರುಗಾಡೋದು? ಪರವಾಗಿಲ್ಲ ಬಿಡಿ, ನಾನು ವಾಚ್ಮ್ಯಾನ್ಗೆ ಹೇಳಿ ಆಟೋನೇ ತರಿಸ್ಕೊಡ್ತೀನಿ. ಬೇಡ ಸುಹಾಸಿನಿ ಅವರೇ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ, ನಾನೇ ಹೋಗ್ತೀನಿ. ಪರಿಮಳ ಅವರೇ, ಆಟೋ ಕೊಡೋದಕ್ಕೆ ದುಡ್ಡಿದೆ ಅಲ್ವಾ? ಬೇಕಾದ್ರೆ ನಾನೇ ಕೊಡ್ತೀನಿ. ಗರ್ಭಿಣಿ ಅಂತ ನೋಡಕ್ ಬಂದಿರೋ ತಾಯಿಗೆ ಈ ರೀತಿ ನಾವು ಅವಮಾನ ಮಾಡೋದು ಪಾಪ. ಅವ್ರು ತಂದಿರೋದನ್ನ ನನ್ಗಂತೂ ತಗೊಳಕ್ಕಾಗ್ತಾ ಇಲ್ಲ. ಹಾಗಂತ ನಾನು ಸುಮ್ಮನೆ ಇದ್ರೆ ಈ ಸುಹಾಸಿನಿ ಅವ್ರಿಗೆ ಮಗಳ ಮುಖ ನೋಡಕ್ಕೂ ಬಿಡದೆ ಹಾಗೆ ಕಳಿಸ್ಬಿಡ್ತಾರೆ. ಇಲ್ಲ ಇಲ್ಲ, ಇದಕ್ಕೇನಾದ್ರೂ ಮಾಡಲೇಬೇಕು. ಬೇಡ ಸುಹಾಸಿನಿ ಅವರೇ, ನನ್ನ ಹತ್ರ ಇದೆ, ನಾನಿನ್ ಬರ್ತೀನಿ. ಪರಿಮಳ ಅವರೇ, ಬರ್ತೀನಿ ಅಲ್ಲ, ಹೋಗ್ತೀನಿ ಅಂತ ಹೇಳಿ.
ಅಮ್ಮ ಅಮ್ಮ ಮಹಿಳೆಯರೇ ಮತ್ತು ಮಹನೀಯರೇ, ಬಂಧುಗಳೇ, ನಾನು ಮತ್ತೆ ಕೆಲಸಕ್ಕೆ ರೀಜಾಯಿನ್ ಆಗ್ತಿದ್ದೀನಿ. ಬೌನ್ಸ್ ಬ್ಯಾಕ್ ಅಂತಾರಲ್ಲ, ಆ ಥರ ನಮ್ಮ ಎದುರಾಳಿಗಳನ್ನ ನಾವು ಎದುರಾಳಿಗಳ ಥರ ನೋಡಬಾರ್ದು. ನಮ್ಮನ್ನು ಎಚ್ಚರಿಸೋ ಅಲಾರಾಮ್ ಥರ ನೋಡಬೇಕು. ನಮ್ಮನ್ನ ಹುರಿದುಂಬಿಸೋ ಟೀಚರ್ಸ್ ಥರ ನೋಡಬೇಕು. ನಮ್ಮನ್ನ ಬಡ್ದೆಬ್ಬಿಸೋ ಆತ್ಮಾಭಿಮಾನ ಥರ ನೋಡಬೇಕು. ಇದೆಲ್ಲ ಕನ್ನಡದೇ ವರ್ಡ್ಸ ಇಲ್ಲ ಮೇಡಮ್ ಬೇರೆ ಲ್ಯಾಂಗ್ವೇಜ್ ಏನಾದರೂ ಮಾತಾಡ್ತಾ ಇದ್ದಾರಾ? ಕಂಪ್ನಿ ಅನ್ನೋದು ಒಬ್ಬನ ಸ್ವತ್ತಲ್ಲ, ಸಾವಿರಾರು ಜನದ ಶ್ರಮ. ಇಷ್ಟೇ ಜನ ನಾನು ಎದುರು ಇರ್ಬೋದು, ಆದರೆ ತುಂಬ ಜನ ನಮಗೋಸ್ಕರ ದುಡಿಯೋರು ಎಲೆ ಮರೆ ಕಾಯಿಗಳಾಗಿದ್ದಾರೆ. ನನ್ನ ಮೂಲ ಉದ್ದೇಶನೇ ಎಲ್ಲರೂ ಶ್ರಮವನ್ನು ಗುರುತಿಸೋದು. ನಾನು ಬೆಳೆಯೋದಷ್ಟೇ ಅಲ್ಲ, ನನ್ನ ಜೊತೆ ನಮ್ಮೂರನ್ನು ಬೆಳೆಸ್ಬೇಕು ಅಂತ ಪಣ ತೊಟ್ಟು ಬಂದಿದ್ದೀನಿ. ನೀವು ನನಗೆ ಮುಂಚೆ ಕೊಡ್ತಿದ್ದ ಸಹಕಾರನ ಇನ್ನು ಮುಂದೆನೂ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸೇರಿಕೊಂಡು ಈ ಕಂಪ್ನಿನ ಬೆಳೆಸೋಣ. ಹಗಲು ರಾತ್ರಿ ದುಡಿದು ಈ ಕಂಪ್ನಿನ ಉದ್ಧಾರ ಮಾಡೋಣ. ಈ ಕ್ಷಣದಿಂದ ನಾನು ನಿಮ್ಮ ಬಾಸ್ ಅಂತ ಮಾತ್ರ ಅನ್ಕೋಬೇಡಿ. ನಾನು ನಿಮ್ಮಲ್ಲಿ ಒಬ್ಳಾಗಿರ್ತೀನಿ. ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿರ್ತೀನಿ. ನಮ್ಮ ಕಂಪ್ನಿ ಭಾಗಿಯಾಗಿರುತ್ತೆ. ನನಗೆ ನಿಮ್ಮ ಸಪೋರ್ಟ್ ಬೇಕಷ್ಟೆ. ಈ ಬಜಾರಿ ಸಾಮಾನ್ಯದವಳಲ್ಲ, ಯಾವ MLA MP ಕೂಡ ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಬಿಟ್ರೆ ಒಳ್ಳೆ ಪಾಲಿಟಿಷಿಯನ್ ಕೂಡ ಆಗ್ತಾಳೆ ಅನ್ಸುತ್ತೆ. ನಿಮ್ಮ ಮತ ಯಾರಿಗೆ? ಬಜರಂಗಿ ಪಕ್ಷಕ್ಕೆ. ಅಮೂಲ್ಯ ಮಂಜುನಾಥ್ಗೆ ನಿಮ್ಮ ಮತ. ನಿಮ್ಮ ಮತ ಯಾರಿಗೆ? ಬಜರಂಗಿ ಪಕ್ಷಕ್ಕೆ. ನಾನು ನಿಮ್ಮ ಮನೆ ಮಗ. ಕಾಲ ಬದಲಾಗಿದೆ, ಹಾಗಾಗಿ ನಾವು ಜಗತ್ತನ್ನೇ ಬದಲಿಸಬೇಕು. ಬದಲಾವಣೆಯಾಗುವ ಮೊದಲು ನಮ್ಮಿಂದಲೇ ಶುರುವಾಗುವುದು. ಓದ್ಕೊಂಡಿದ್ದೀನಿ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ ಅನುಭವ. ಇದನ್ನ ಬಂಡವಾಳವಾಗಿ ಇಟ್ಟುಕೊಂಡು ಜನಮಾನಸದಲ್ಲಿ ಅಜರಾಮರವಾಗುವಂತೆ ಅದ್ಭುತ ಕೆಲಸ ಮಾಡ್ತೀನಿ ಅಂತ ಟೊಂಕ ಕಟ್ಟು ನಿಂತಿದ್ದೀನಿ. ನನಗೆ ನಿನ್ನ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಅಪ್ಪಿತಪ್ಪೇನೂ ಕೇಳಲಿಲ್ಲ. ಬದಲಾಗಿ ನಿಮಗೆ ಅನುಕೂಲವಾಗುವ ಕರ್ತವ್ಯ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಟ್ಟಿದ್ದೀನಿ. ನಾನು ಅಮೂಲ್ಯ ಅಖಿಲ ಭಾರತ ಸಿಂಗಲ್ ಸಂಘದ ಬಜರಂಗಿ ಪಕ್ಷದ ಅಧ್ಯಕ್ಷರಾದ ಅದನ್ನ ಗೆದ್ದಾಗ ಪ್ರಮಾಣ ವಚನ ಸ್ವೀಕಾರ ಮಾಡೋ ಟೈಮಲ್ಲಿ ಈಗಲ್ಲ. ಓ ಹೌದಲ್ವಾ, ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಜಾಸ್ತಿ ಮಾತಾಡ್ಬಿಟ್ಟೆ. ಹೊಸ ಬಾಸ್ಗೆ ಜೈ. ಈ ಅಮೂಲ್ಯ ದೌರ್ಜನ್ಯ ದಬ್ಬಾಳಿಕೆ ಸಹಿಸಲ್ಲ. ಹೆಂಗಸರು ಗಂಡಸರು ಅನ್ನೋ ತಾರತಮ್ಯ ಸಹಿಸಲ್ಲ. ಇಲ್ಲಿ ಯಾವ ಭೇದ ಭಾವಕ್ಕೂ ಅವಕಾಶ ಇಲ್ಲ. ಎಲ್ರೂ ಒಂದೇ, ಎಲ್ರೂ ಸಮಾನರೇ ಅಂತ ಕೆಲಸ ಮಾಡ್ಬೇಕಷ್ಟೆ. ಹೌದೌದು, ಬಾಸ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಬಾಸ್ ಬಾಸ್ ನಿಮ್ಗೆ ಈಗಿರೋ ಬಾಸ್ ಬಗ್ಗೆ ಏನ್ ಒಪಿನಿಯನ್ ಇದೆ ಅಂತ ನನಗೆ ಬರ್ದು ಕಳಿಸಿ. ನಾನೇನ್ ಮಾಡ್ಬೇಕು ಅಂತ ಹೇಳ್ತೀನಿ.
ಅಲ್ಲ ಅಮ್ಮ, ಈಗ ಅದೆಲ್ಲ ಯಾಕೆ ಬೇಕು ಹೇಳು? ಪಾಸ್ಟ್ ಇಸ್ ಪಾಸ್ಟ್, ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ಅಲ್ವಾ? ಏನ್ ಬಾವ ನೀವು, ಹೊಸ ನೀರು ಬಂದ್ಮೇಲೆ ಹೊಸ ಕಲರ್ ಬರೋದು ಕಾಮನ್. ಹೊಸ ಬಾಸ್ ಬಂದಿದ್ದಾರೆ ಅಂದಮೇಲೆ ಎಲ್ರೂ ಒಪಿನಿಯನ್ ತಿಳ್ಕೊಳ್ಳೋದು ಅವ್ರ ರೈಟ್ಸ್ ಅಲ್ವಾ? ಎಲ್ರೂ ಒಪಿನಿಯನ್ ತಗೊಳ್ಳಿ ಬಿಡಿ. ಹೊಸ ಬಾಸ್ ಬಂದ್ಮೇಲೆ ಹಳೆ ಬಾಸ್ಗೂ ಹೊಸ ಬಾಸ್ಗೂ ಏನ್ ಡಿಫ್ರೆನ್ಸ್ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಇದೊಂದು ಸುವರ್ಣಾವಕಾಶ. ನಮ್ಮ ಮನಸ್ಸಲ್ಲಿರೋ ಮಾತನ್ನ, ಬೈಗಳನ್ನ, ಶಾಪನ ಅಕ್ಷರ ಕಿಳಿಸಿ ಬೇಕಾದ್ರೆ ಹೊಗಳ್ಬೋದು. ಯಾರ್ಯಾರಿಗೂ ಎದುರ್ಬೇಕಾಗಿಲ್ಲ. ಆ ದೌರ್ಜನ್ಯ ನಡೆಯಲ್ಲ. ಯಾರು ಯಾರನ್ನ ತುಳಿಯಕ್ಕಾಗಲ್ಲ. ಟ್ಯಾಲೆಂಟ್ಗೆ ಬೆಲೆ, ಅದನ್ನ ಕೊಡಿಸೋದು ಒಂದು ಕಲೆ. ಅಮ್ಮ ಏನಮ್ಮ ನೀನು ಮಗಳು ಮನೆಗೆ ಬಂದು ಮಗಳನ್ನ ಮಾತಾಡ್ಸದೆ ಹಾಗೆ ಹೋಗ್ತಿದ್ಯಲ್ಲ, ಹೇಗಾದ್ರೂ ಮನ್ಸ್ ಬರುತ್ತೆ ನಿನ್ಗೆ? ವೈಜಯಂತಿ ಅಮ್ಮ ನನ್ನ ಕರೆಕ್ಟ್ ಟೈಮ್ ಕರ್ಕೊಂಬಂದ್ರು, ಇಲ್ಲಾಂದ್ರೆ ನೀನು ಹೊರಟು ಬಿಡ್ತಿದ್ದೆ. ಆರ್ತಿ, ಅದು ಹಾಗೇನಿಲ್ಲಮ್ಮ. ನಾನು ಬಂದಾಗ ನೀನು ಆಗ್ತಾನೆ ಮಲಗಿದ್ಯಾ ಅಂತ ಗೊತ್ತಾಯ್ತು. ಪಾಪ ನಿನ್ಗೆ ಯಾಕೆ ತೊಂದರೆ ಕೊಡೋದು, ಇನ್ನೊಂದ್ಸಲ ಬರೋವಾಗ ಫೋನ್ ಮಾಡ್ಕೊಂಡು ಬಂದ್ರಾಯ್ತು ಅಂತ ಹೊರಟ್ಬಿಟ್ಟಿದ್ದೆ. ಅಷ್ಟರಲ್ಲಿ ನೀನೇ ಬಂದೆ, ಒಳ್ಳೇದಾಯ್ತು ಬಿಡಿ. ಏನಮ್ಮ ನೀನು, ಇದೇನ್ ಬೇರೆಯವ್ರ ಮನೆನಾ ಫೋನ್ ಮಾಡ್ಕೊಂಡ್ ಬರೋದಕ್ಕೆ? ಇದು ನಿನ್ ಮಗಳ ಮನೆ. ಇಲ್ಲ ನೀನು ಯಾವಾಗ ಬೇಕಂದ್ರೂ ಬರ್ಬೋದು, ಯಾವಾಗ ಬೇಕಂದ್ರೂ ಹೋಗ್ಬೋದು. ನೀನು ಕೇಳೋರು ಯಾರಿದಾರೆ ಹೇಳು? ನೇರವಾಗಿ ನನ್ನ ರೂಮ್ಗೆ ಬಂದು ನನ್ನ ಮಾತಾಡ್ಸ್ಬೋದು. ಅಷ್ಟು ಸ್ವಾತಂತ್ರ್ಯ ಅಂತೂ ಇದೆ ನನ್ಗೆ ಈ ಮನೇಲಿ, ಅಲ್ವಾ ಅತ್ತೆ? ಸರಿಯಾಗಿ ಹೇಳ್ದೆ ಆರ್ತಿ. ನಾನು ಇರಿ ಅಂತ ಹೇಳ್ದೆ, ಆದ್ರೆ ಅರ್ಜೆಂಟ್ ಇದೆ ಅಂತ ಹೊರಡ್ರು. ನೀನ್ ಬಂದಿದ್ದು ಒಳ್ಳೇದಾಯ್ತು ನೋಡು. ಸುಹಾಸಿನಿ ಆಟಗಳನ್ನ ಇದೇ ರೀತಿ ಉಲ್ಟಾ ಹಾದಿಲ್ಲಿ ತಡಿಬೇಕು. ಅಮ್ಮ, ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಇವರೆಲ್ಲರೂ ಸೇರ್ಕೊಂಡು ನನ್ನ ರೋಸ್ ಹೋಗೋಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ನೀನ್ ಓಡಾಡ್ಬೇಡ, ಕೆಲ್ಸ ಮಾಡ್ಬೇಡ, ಮೆಟ್ಲು ಜೋರಾಗಿ ಇಳಿಬೇಡ, ಅದು ಇದು ಅಂತ ಎಲ್ರೂ ಕೇರ್ ಮಾಡೋರೆ. ಅದ್ರಲ್ಲೂ ವೇದಾಂತ್ ಬಾವ ಅಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನೀನ್ ಅದನ್ ತಿನ್ಬಾರ್ದು, ಇದನ್ ತಿನ್ಬೇಕು ಅಂತ ಲೆಕ್ಚರ್ ಕೊಟ್ಟಿದ್ದು. ಇನ್ ವಿಕ್ಕಿ ಅಂತೂ ನನ್ನ ನೆಲದ ಮೇಲೆ ಕಾಲಿಡೋದಕ್ಕೆ ಬಿಡಲ್ಲ. ನನ್ಗಂತೂ ಮಲ್ಗಿ ಜ್ಯೂಸ್ ಕುಡ್ದು ಬೇಜಾರಾಗಿ ಹೋಗಿದೆ ಅಮ್ಮ. ಅಂತದ್ರಲ್ಲಿ ಪರ್ಮಿಷನ್, ಫೋನು ಅಂತೆಲ್ಲ ಮಾತಾಡ್ತಿದ್ಯಾ? ಪ್ಲೀಸ್ ಅಮ್ಮ, ಆತರ ಎಲ್ಲ ಮಾತಾಡ್ಬೇಡ, ಬೇಜಾರಾಗುತ್ತೆ. ನಿನ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಆರ್ತಿ. ಈ ಮನೇಲಿ ಎಲ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅಮ್ಮ, ನೀನ್ ಇದೇ ತರ ಮನೆಗ್ ಬರ್ತಾ ಇರ್ಬೇಕು, ನನ್ನ ಮಾತಾಡ್ಸ್ತಾ ಇರ್ಬೇಕು. ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇರ್ಬೇಕು. ಸೀದಾ ನನ್ನ ರೂಮ್ಗೆ ಬಂದು ನನ್ನ ಮಾತಾಡ್ಸ್ಬೇಕು, ಗೊತ್ತಾಯ್ತಾ? ಸಾರ್ಬೇಕು, ನಿಮ್ ತಂಗಿ ಏನೋ ಸಕ್ಕದ ಪ್ಲಾನ್ ಮಾಡ್ಕೊಂಡು ಆಫೀಸಿಗೆ ಬಂದಿದ್ದಾಳೆ. ಆ ಪ್ಲಾನ್ ಏನಿರ್ಬೋದು ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ನಿಮ್ಮ ಹೆಂಡತಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರುತ್ತೆ. ಏನಂದ್ರೆ? ಏನಿಲ್ಲ ವೇದ, ಇದು ಯಾಕೆ ಏನು ಅಂತ ಗೊತ್ತಿಲ್ಲ, ಆದ್ರೆ ಇದ್ರ ಹಿಂದೆ ನಿಮ್ ತಮ್ಮನ್ ಕೈವಾಡ ಇರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಂತೀರಾ? ಖಂಡಿತ ವೇದ, ಇದೆಲ್ಲ ಅವಂದೇ ಕುಮ್ಮಕ್ಕು. ಅಮೂಲ್ಯ ಮೇಡಮ್, ಬಾಸ್ ಬಗ್ಗೆ ಯಾರು ನೆಗೆಟಿವ್ ಆಗೇ ಬರ್ದಿಲ್ಲ, ಎಲ್ಲ ಒಳ್ಳೇದೇ ಬರ್ತಿದ್ದಾರೆ. ಹೌದಾ? ಏನಂತ ಬರ್ತಿದ್ದಾರೆ? ಒಬ್ರು ಬಾಸ್ ಅಂದ್ರೆ ನಮ್ ವೇದಾಂತ್ ಬಾಸ್ ಅಂತ ಬರ್ತಿದ್ದಾರೆ, ಇನ್ನೊಬ್ರು ನಮ್ ಬಾಸ್ ತುಂಬಾ ಐಡಿಯಲ್ ಅಂತ ಬರ್ತಿದ್ದಾರೆ, ಇನ್ನೊಬ್ರು ವೇದಾಂತ್ ಬಾಸ್ ಇಸ್ ಬೆಸ್ಟ್ ಅಂತ ಬರ್ತಿದ್ದಾರೆ, ಇನ್ನೊಬ್ರು ವಿ ಲವ್ ಯು ಸರ್, ಯು ಆರ್ ಗಾಡ್ ಅಂತೆಲ್ಲ ಬರ್ತಿದ್ದಾರೆ. ಹೌದಾ? ಎಕ್ಸ್ಪೆಕ್ಟೇಷನ್ಸ್ ಬೇರೆನೇ ಇತ್ತಲ್ಲ.
ಹೌದು ಮೇಡಮ್, ನಾನ್ ನಿಮ್ಗೆ ಹೇಳಿಲ್ವಾ, ಬಾಸು ತಮ್ಮ ಸ್ಟಾಫ್ಗಳನ್ನ ಮಕ್ಕಳು ತರ ನೋಡ್ಕೊಳ್ತಾರೆ ಅಂತ. ಅವ್ರಿಗೆ ಆಫೀಸ್ ಎಂಪ್ಲಾಯೀಸ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಸ್ಟಾಫ್ಗೆ ಕಷ್ಟ ಅಂದ್ರೆ ಏನು ಎತ್ತ ಅಂತ ನೋಡದೆ ಸಹಾಯ ಮಾಡ್ತಾರೆ. ಅದಕ್ಕೆ ಎಲ್ರು ಅವ್ರ ಬಗ್ಗೆ ಒಳ್ಳೇದನ್ ಬರ್ತಿದ್ದಾರೆ. ಆಗ್ತಾನೆ ಬಾಸಿಗೆ ಬೈತಿದ್ರಲ್ರಿ. ನಾವೊಂಥರ ವಾಟರ್ ಇದ್ದಂಗೆ ಮೇಡಮ್. ಬಾಟ್ಲಿಗೆ ಹಾಕಿದ್ರೆ ಬಾಟ್ಲ್ ಶೇಪು, ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸ್ ಶೇಪು, ನೆಲದ ಮೇಲೆ ಸುರಿದ್ರೆ ಎರ್ರ ಬಿಡಿ. ಯಾರು ಬರೀದಿದ್ರೆ ಏನು ಕಾಂತ, ಒಬ್ರು ಮಾತ್ರ ನೆಗೆಟಿವ್ ಬರ್ದಿರ್ತಾರೆ. ಯಾರು ಮೇಡಮ್ ನಮ್ಮ ಬಾಸ್ ಬಗ್ಗೆ ನೆಗೆಟಿವ್ ಆಗಿ ಬರೆಯೋದು? ವೇಟ್ ಅಂಡ್ ವಾಚ್ ಕಾಂತ. ಪರವಾಗಿಲ್ಲಮ್ಮ. ಆರ್ತಿ, ನಿನಗೋಸ್ಕರ ಗ್ರಂಥಿಗೆ ಅಂಗಡಿಯಿಂದ ಕೆಲವು ಪದಾರ್ಥಗಳನ್ನ ತಂದು ತಿಂಡಿ ಮಾಡ್ಕೊಂಡು ಬಂದಿದ್ದೇನೆ. ಗರ್ಭಿಣಿಯರಾಗಿದ್ದಾಗ ಆಯುರ್ವೇದದ ಪದಾರ್ಥಗಳನ್ನೇ ಜಾಸ್ತಿ ಕೊಡಬೇಕು. ಅದು ನಿಮ್ಗಳಿಗೆ ಶಕ್ತಿ ಕೊಡುತ್ತೆ. ಅಷ್ಟೇ ಅಲ್ಲ, ತಾಯಿಗೆ ಮಗುಗೆ ಇಬ್ಬರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀನು ಮತ್ತೆ ಅಮ್ಮ ನನ್ನ ಹೊಟ್ಟೆಲಿದ್ದಾಗ ನಾನು ಇದನ್ನೇ ತಿಂತಾ ಇದ್ದಿದ್ದು. ನೀನು ಹೇಗೆ ತಗೋಬೇಕು, ಎಷ್ಟು ತಗೋಬೇಕು ಎಲ್ಲ ಹೇಳ್ಕೊಡ್ತೀನಿ. ಸರಿ ಅಮ್ಮ, ಹಾಗಾದ್ರೆ ತಗೊಳ್ತೀನಿ. ತಗೋ. ಆರ್ತಿ, 1 ನಿಮಿಷ. ಯಾಕತ್ತೆ, ಏನಾಯ್ತು? ಪರಿಮಳ ಅವರೇ, ನಿಮಗೆ ನಿಮ್ಮ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೂ ಅರ್ಥ ಆಗುತ್ತೆ. ಆದರೆ ಈ ಥರ ಚೀಪ್ ಪ್ರಾಡಕ್ಟ್ಗಳನ್ನೆಲ್ಲ ಅವಳಿಗೆ ತಂದು ಕೊಡಬೇಡಿ. ದಯವಿಟ್ಟು ಇದನ್ನ ತಗೊಂಡು ಹೋಗಿ. ಬೇಕಿದ್ರೆ ಇದನ್ನ ನಿಮ್ಮನೆಗೆ ತಗೊಂಡು ಹೋಗ್ತೇನೆ. ಆರ್ತಿಗೆ ಇದನ್ನ ತಿನ್ನಿಸ್ಬೇಡಿ, ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಗರ್ಭಿಣಿ ಹೆಂಗಸಿಗೆ ಕೊಡೋದು ಸುಹಾಸಿನಿ ಅವರೇ? ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ತುಂಬ ಪ್ರೀತಿ ಕಾಳಜಿಯಿಂದನೇ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಹಾಗಂತ ನೀವು ಮಾಡ್ಕೊಂಡು ಬಂದಿದ್ದನ್ನೆಲ್ಲ ಆರ್ತಿ ಕೊಡೋಕ್ಕಾಗಲ್ಲ. ಆರ್ತಿ ಹೊಟ್ಟೆಲಿರೋದು ವಸಿಷ್ಠ ವಂಶದ ಕೊಡಿ. ನಮ್ಮನೆಗೆ ಮೊದಲನೇ ಮಗು. ಡಾಕ್ಟರ್ ಸರ್ಟಿಫೈಡ್ ಮಾಡದೆ ಯಾವುದನ್ನು ನಾವು ಕೊಡಲ್ಲ. ಹೈಜಿನ್ ಟೆಸ್ಟ್ ಮಾಡೇ ಕೊಡ್ತಿರೋದು. ವೇದಾಂತ್ ಕೂಡ ಡಾಕ್ಟರ್ ಬಂದು ಸರ್ಟಿಫೈ ಮಾಡಿದ ಮೇಲೆ ಆರ್ತಿಗೆ ಊಟ ತಿಂಡಿ ಕೊಡಬೇಕು ಅಂತ ಹೇಳಿದ್ದಾನೆ. ಸೊ ಆ ಪ್ರೋಸೆಸ್ನಲ್ಲೇ ನಾವು ನಡೀತಿರೋದು. ಸುಹಾಸಿನಿಯವರೇ, ನಾನು ಯಾವುದೂ ಕಳಪೆಯಾಗಿ ಮಾಡಲ್ಲ. ನನ್ನ ಕೈ ಅಡುಗೆನ ಸಾವಿರಾರು ಜನ ಊಟ ಮಾಡಿದ್ದಾರೆ. ನಾನು ಮೊದಲು ಕೇಟ್ರಿಂಗ್ ಮಾಡ್ತಿದ್ದೆ. ಆಗಲೂ ನಾನು ಶುಚಿಯಾಗಿ ಅಡುಗೆ ಮಾಡ್ತಿದ್ದೆ. ಈಗ ನನ್ನ ಮಗಳು ಗರ್ಭಿಣಿ, ಅವಳಿಗೆ ನಾನು ಏನೇನೋ ಅಡುಗೆ ಮಾಡ್ಕೊಂಡು ಬಂದು ಕೊಡ್ತೀನಾ? ದಯವಿಟ್ಟು ಬೇಡ ಅನ್ಬೇಡಿ. ನೋಡಿ, ನಾವೀಗ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಈಗಾಗಲೇ 2 ಸಲ ಆದ್ಯ ಮಗುನ ಕಳ್ಕೊಂಡಿದ್ದೀವಿ. ಮತ್ತೆ ಅದೇ ಥರ ರಿಸ್ಕ್ ತಗೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ನಮ್ ಬಾಸ್ ದೊಡ್ಡ ಲೂಸ್. ನಮ್ ಬಾಸ್ ರೋಬೋಟ್. ನಮ್ ಬಾಸ್ಗೆ ಎಮೋಷನ್ಸೇ ಇಲ್ಲ. ನಮ್ ಬಾಸ್ ಸಿಡುಕ್ ಮುತ್ತಿ ಸಿದ್ದಪ್ಪ. ನಮ್ ಬಾಸ್ ಬಾಸ್ ಆಗಕ್ಕೆ ಲಾಯಕ್ಕಿಲ್ಲ. ಸರ್ವಾಧಿಕಾರಿ ರೋಬೋಟ್ ಸಿಡುಕ್ ಮುತ್ತಿ ಸಿದ್ದಪ್ಪ. ನೋಡ್ದಾ,
ನಿನ್ ಸ್ಟಾಫ್ ನಿನ್ ಮೇಲೆ ಎಂಥ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ. ಇನ್ಮೇಲಾದ್ರೂ ನಿನ್ನ ನೀನು ಬದಲಾಯಿಸ್ಕೊ, ಇಲ್ಲ ಅಂದ್ರೆ ಇಲ್ಲಿ ಗೊತ್ತಾಗಿರೋದು ಇನ್ಮೇಲೆ ಊರು ತುಂಬಾ ಗೊತ್ತಾಗುತ್ತೆ. ಬಾಸ್, ಅದು ಮೇಡಮ್ ವಾಪಸ್ ರೀಜಾಯ್ನ್ ಆಗ್ಬೇಕು ಅಂತ ನಾವು ಛೋಟಾ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆ ರಿಕ್ವೆಸ್ಟ್ಗೆ ಮೇಡಮ್ ಮಣಿದು ವಾಪಸ್ ರೀಜಾಯ್ನ್ ಆಗ್ತಾ ಇದ್ದಾರೆ. ಆದ್ರೆ ಛೋಟಾ ಬಾಸ್ ಹತ್ರ ಕೆಲವೊಂದು ಕಂಡೀಷನ್ಗಳು ಇಟ್ಟಿದಾರಂತೆ. ಅಲ್ಲ, ನನಗಿದೆಲ್ಲ ಯಾಕೆ ಬೇಕಿತ್ತು ಅಂತ ಅವ್ರ ಆಫೀಸು ಅವ್ರು ಏನಾದ್ರೂ ಮಾಡ್ಕೊಳ್ತಿದ್ರು, ಮಧ್ಯದಲ್ಲಿ ನಾನು ಮೂಗ್ ತೋರಿಸಿ ಹೋಗಿ ಹಾಕಿಸ್ಕೊಳ್ತೀನ ಅಂತ ಡೌಟು. ಯಾಕೆ ಸೈಲೆಂಟ್ ನಿಂತಿದ್ದೀರಾ? ಅದೇನ್ ಕಂಡೀಷನ್ಸ್ ಅಂತ ಹೇಳಿ ಸಾರಿ. ಅಂತ ತಲೆ ಹೋಗುವಂತ ಕಂಡೀಷನ್ಸ್ ಏನೂ ಇಲ್ಲ, ಸಣ್ಣ ಪುಟ್ಟ ಕಂಡೀಷನ್ಸ್ ಅಷ್ಟೇ. ಅದನ್ನೇ ಏನು ಅಂತ ಹೇಳಿ. ನಂಗೆ ರೀಜಾಯ್ನಿಂಗ್ ಬೋನಸ್ ಅಂತ 5 ಲಕ್ಷ ಬೇಕು. ಅದನ್ನ ಕೊಟ್ರೆ ಇರ್ತೀನಿ, ಇಲ್ಲಾಂದ್ರೆ ಎಲ್ಲ ಹಾಳು ಮಾಡಿ ಮನೆಗೆ ಹೋಗ್ತಾ ಇರ್ತೀನಿ. ಈ 5 lakhs ವಿಚಾರನ ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೇನೆ. ಬಟ್ ನನ್ನ ಎಂಪ್ಲಾಯೀಸ್ಗಳು ನನ್ನ ಬಗ್ಗೆ ಬರ್ದಿದ್ದಾರೆ ಅಂತ ಹೇಳ್ತಿದ್ಯಲ್ಲ, ಅದು ಖಂಡಿತವಾಗ್ಲೂ ಅವ್ರು ಯಾರು ಬರ್ತಿದ್ದಾರೆ.